ಸರ್ ಇದು 2 ಡೇಸ್ ಮೊದಲು ಒಂದು ಶೂ ತಗೊಂಡೋಗಿದ್ದೆ, ಬಟ್ ಸೈಜ್ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ, ಎಕ್ಸ್ಚೇಂಜ್ ಮಾಡಬೇಕಿತ್ತು ಸರ್. ಮೇಡಮ್ ತಗೊಂಡು ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೋಬೇಕು ತಾನೇ, ತೊಳಿ. ಆದ್ರೆ ಇಲ್ಲಿ ಹಾಕಿ ನೋಡಿದಾಗ ಕರೆಕ್ಟ್ ಆಗಿತ್ತು ಸರ್, ಬಟ್ ಮನೆಗೆ ಹೋದಾಗ ಸ್ವಲ್ಪ ಸೈಜ್ ಮಿಸ್ ಮ್ಯಾಚ್ ಆಯ್ತು. ಮೇಡಮ್ ಬೋರ್ಡ್ ನೋಡಿದ್ರೆ ತಾನೇ, ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ಅಷ್ಟೇ. ಸರ್ ತಗೊಂಡೆ 2 ದಿನ ಆಗಿರೋದು ಸರ್, ಈಗ ಹಿಂಗೆ ಹೇಳಿದ್ರೆ ಎಕ್ಸ್ಚೇಂಜ್ ಮಾಡಕ್ಕೆ ಏನ್ ಸರ್? ಆಸ್ ಪರ್ ದ ಶಾಪ್ ಪಾಲಿಸಿ ನೋ ಎಕ್ಸ್ಚೇಂಜ್ ನೋ ರಿಟರ್ನು. ಈಗ ನೀವೇ ರಿಟರ್ನ್ ಆಗಬೇಕು. ನಿಮ್ ಅಂಗಡಿ ಪಾಲಿಸಿ ಗೊತ್ತಾಯ್ತು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಗೊತ್ತಾ? ಅದರಲ್ಲಿ ಸೆಕ್ಷನ್ ಅಂಡರ್ 18 ಅಲ್ಲಿ ಇನ್ ಕೇಸ್ ಈ ಪ್ರಾಡಕ್ಟ್ ಯಾವುದೇ ಡ್ಯಾಮೇಜ್ ಆಗದೆ ನಾವು ವಿತ್ ಟ್ಯಾಗ್ ಆಗಿರ್ಬೋದು ಅಥವಾ ಒರಿಜಿನಲ್ ಬಾಕ್ಸ್ ಜೊತೆಗೆ ರಿಟರ್ನ್ ಕೊಟ್ವಿ ಅಂತಂದ್ರೆ ನೀವು ಯಾವುದೇ ಕಂಡೀಷನ್ ಹಾಕದೆ ನಮ್ಗೆ ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕು, ಇಲ್ಲ ಅಂತಂದ್ರೆ ರಿಪೇರ್ ಅಥವಾ ರೀಫಂಡ್ ಮಾಡ್ಕೊಡ್ಬೇಕು. ಆಮೇಲೆ ನೀವು ಬೋರ್ಡ್ ಹಾಕಿದಿರಲ್ಲ ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ಅಂತ, ಅದು ಕಂಪ್ಲೀಟ್ ಇಲ್ಲಿಗಲ್. ನಾನು ಇದ್ರ ವಿರುದ್ಧ ಕೇಸ್ ಹಾಕಿದ್ರೆ ಕೋರ್ಟ್ ಇಂದ ಸಮನ್ಸ್ ಬರುತ್ತೆ. ಮೇಡಮ್ ಇಷ್ಟಕ್ಕೆಲ್ಲ ಏನ್ ಮೇಡಮ್ ಕೋರ್ಟ್ ಕಚೇರಿ ಅಂತ. ಈಗ ಏನ್ ಗೊತ್ತಾ, ಯಾರು ಎಕ್ಸ್ಚೇಂಜ್ ಮಾಡ್ತಾರೆ ಅವ್ರಿಗೆ 2 ಸಾಕ್ಸ್ ಫ್ರೀ ಕೊಡ್ತಾ ಇದೀನಿ. ಹೌದು, ಈ ವಿಚಾರನೆಲ್ಲ ಎಲ್ಲಿ ತಿಳ್ಕೊಂಡ್ರಿ ನೀವು? ಯಾಕೆ ಪ್ರತಿ ರೀಲಲ್ಲೂ ಹೇಳಲ್ವಾ? ನೀವು ವಿಡಿಯೋ ನೋಡೋದಷ್ಟೇ ಅಲ್ಲ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ ತಾನೆ, ಮತ್ತೆ ಆಗ್ತಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.